ಬೆಳಗಾವಿಯಲ್ಲಿ ನಿಲ್ತಾ ಇಲ್ಲ ಫಿನಾನ್ಸ್ ಸಿಬ್ಬಂದಿ ಕಿರುಕುಳ. ಹಣ ಕಟ್ಟಿಲ್ಲ ಅಂತ ಹೇಳಿ ಮನೆಯನ್ನೇ ಸೀಸ್ ಮಾಡಿದಾರಂತೆ ಸಿಬ್ಬಂದಿ. ಬೆಳಗಾವಿಯಲ್ಲಿ ಬಿಟ್ಟು ಬಿಡದೆ ಕಾಡ್ತಾ ಇದ್ದಾರೆ ಈ ಫೈನಾನ್ಸ್ ಸಿಬ್ಬಂದಿ ಅಂತ ಹೇಳಿ ಜನ ತನ್ನ ಅಳಲನ್ನ ತೋಡ್ಕೊತಾರೆ. ಹಣ ಕಟ್ಟಿಲ್ಲ ಅಂತ ಹೇಳಿ ಬಂದು ಮನೆಯನ್ನೇ ಸೀಸ್ ಮಾಡಿಬಿಟ್ಟಿದ್ದಾರೆ. ಯಾರೂ ಇಲ್ಲದಾಗಲೇ ಮನೆಗೆ ಬಂದು ಬೀಗ ಹಾಕೋಗಿದಾರಂತೆ ಸಿಬ್ಬಂದಿ. ಬೈಲೂರು ಗ್ರಾಮದ ಯಲ್ಲವ್ವ ಬಸಪ್ಪ ಕುರಕುಂದ ಅನ್ನೋರ ಮನೆ. 5 ವರ್ಷದ ಹಿಂದೆ ಇವರು ಒಂದಷ್ಟು ಸಾಲ ತಗೊಂಡಿದ್ರು. 8 ಲಕ್ಷ ಸಾಲವನ್ನ ಪಡ್ಕೊಂಡಿದ್ರು ಬಸಪ್ಪ ಕುರಕುಂದ ಅನ್ನೋರು. ಇದುವರೆಗೂ ಬರೋಬ್ಬರಿ 80 ಲಕ್ಷ ಹಣ ಕಟ್ಟಿದಾರಂತೆ. 8 ಲಕ್ಷಕ್ಕೆ 10 ಪಟ್ಟು ಜಾಸ್ತಿ ಕಟ್ಟಿದ್ದಾರೆ. ಆದ್ರೆ ಮತ್ತೆ ಇನ್ನೂ 4 ಲಕ್ಷ ಬಾಕಿ ಇದೆ ಅಂತ ಹೇಳಿ ಈ ಮೈಕ್ರೋ ಫಿನಾನ್ಸ್ ಅವರು ಹಿಂದೆ ಬಿದ್ದಿದಾರಂತೆ. 2 ಲಕ್ಷ ಕಟ್ತೀವಿ, ಹೇಗೋ ಸೆಟಲ್ ಮಾಡಿ ಅಂತ ಕೇಳಿದ್ರು ಕೂಡ ಅದಕ್ಕೂ ರೆಡಿ ಇಲ್ಲ. ಮನೆಯನ್ನ ಸೀಸ್ ಮಾಡಿದ್ದಾರೆ ಈ ಫೈನಾನ್ಸ್ ಸಿಬ್ಬಂದಿ. ಮನೆ ಸೀಸ್ ಮಾಡಿರೋದ್ರಿಂದ ಪಾಪ ಕುಟುಂಬ ಈಗ ಬೀದಿಗೆ ಬಿದ್ದಿದೆ. ನ್ಯಾಯಕ್ಕಾಗಿ ಕಣ್ಣೀರಿಡ್ತಾ ಇದೆ ಬಸಪ್ಪ ಕುರಕುಂದ ಅವರ ಕುಟುಂಬ. ಇದು ಈಗ ಸಂತ್ರಸ್ತರು ಹೇಳ್ತಾ ಇರುವಂತಹ ಮಾತು. ನೋಡಿ, ಇಕ್ವಿಟಾಸ್ ಅನ್ನುವಂಥ ಒಂದು ಕಂಪನಿ ಏನಿದೆ, ಮೈಕ್ರೋ ಫಿನಾನ್ಸ್ ಕಂಪನಿ, ಅದರಿಂದ ಸಾಲ ತಗೊಂಡಿದ್ರಂತೆ 5 ವರ್ಷದ ಹಿಂದೆ. ಆದರೆ ಇವ್ರು ಹೇಳೋದು 8 ಲಕ್ಷ ನಾವು ತಗೊಂಡಿದ್ವಿ ಸಾಲ. ಆದರೆ ಇದುವರೆಗೂ ಬಡ್ಡಿ ಗಿಡ್ಡಿ ಎಲ್ಲ ಸೇರಿ ನಾವು ನೋಡಿದ್ರೆ ಹತ್ತತ್ರ 80 ಲಕ್ಷ ಕಟ್ಟಿದ್ದೀವಿ ಅಂತ ಹೇಳ್ತಾರೆ. ಆದರೂ ಇನ್ನೂ 4 ಲಕ್ಷ ಬಾಕಿ ಇದೆ ಅಂತ ಹೇಳ್ತಾ ಇದಾರಂತೆ. ಹೆಚ್ಚಿನ ಮಾಹಿತಿ ನಾವು ಪ್ರತಿನಿಧಿ ಸಹದೇವ್ ನೀಡ್ತಾರೆ. ಸಹದೇವ್, ಏನಿದು ಲೆಕ್ಕಾಚಾರ? 8 ಲಕ್ಷಕ್ಕೆ 80 ಲಕ್ಷ ಕಟ್ಟಿದ್ದೀವಿ ಅಂತ ಅಂದ್ರೂ ಕೂಡ ಯಾಕೆ ಇನ್ನೂ ಬಾಕಿ ಉಳಿದಿದೆ ಅಂತ ಹೇಳ್ತಾ ಇದ್ದಾರೆ? ಎಕ್ಸಾಕ್ಟಾಗಿ ಆಗ್ತಿರೋದೇನಿಲ್ಲ, ಸಮಸ್ಯೆ ಇರೋದೇನು? ರೆಹಮಾನ್, ಇದೇನು ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಬೈಲೂರು ಅನ್ನುವಂತ ಗ್ರಾಮದಲ್ಲಿ ಬಸಪ್ಪ ಕುರಗುಂದ್ ಅನ್ನೋರು 5 ವರ್ಷದಿಂದ 8 ಲಕ್ಷ ರೂಪಾಯಿ ಸಾಲವನ್ನ ಪಡೆದುಕೊಂಡಿರ್ತಾರೆ. ಈವರೆಗೂ ಕೂಡ 9 ಲಕ್ಷ ರೂಪಾಯಿ ಸಾಲವನ್ನ ಮರುಪಾವತಿ ಮಾಡಿರುವಂತದ್ದು. ಆದ್ರೆ ಈಗ ಮತ್ತೆ 4 ಲಕ್ಷ ರೂಪಾಯಿ ಸಾಲ ಕಟ್ಟಬೇಕನ್ನುವಂತ ನಿಟ್ಟಿನಲ್ಲಿ ಇಕ್ವಿಟಾಸ್ ಫೈನಾನ್ಸ್ ಕಂಪನಿಯವರು ಡಿಮ್ಯಾಂಡ್ ಅನ್ನ ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ಇನ್ನೂ ಹೆಚ್ಚುವರಿಯಾಗಿ 2 ಲಕ್ಷ ರೂಪಾಯಿ ಕಟ್ತೀವಿ ಅನ್ನುವಂತ ಮಾತನ್ನು ಕೂಡ ಹೇಳಿದ್ರು. ಇವತ್ತು ಏಕಾಏಕಿ ಜಮೀನಿಗೆ ಆ ಒಂದು ಕುಟುಂಬಸ್ಥರು ಹೋದಂತ ಸಂದರ್ಭದಲ್ಲಿ ಮನೆಯನ್ನ ಸೀಸ್ ಮಾಡ್ಕೊಂಡು ಹೋಗಿರುವಂತದ್ದು. ಸದ್ಯ ಈಗ ಮನೆಯಲ್ಲಿ ಒಂದ್ ಕಡೆ ಅಡುಗೆ ಸಾಮಗ್ರಿಗಳು ಸೇರಿದಂತೆ ಬಟ್ಟೆ, ಹಾಸಿಗೆ ಎಲ್ಲವೂ ಕೂಡ ಮನೆ ಒಳಗಡೆ ಇದಾವೆ. ಈ ಒಂದು ಏನು ಕುಟುಂಬ ಇದೆ ಇದು ಕಂಪ್ಲೀಟ್ ಆಗಿ ಬೀದಿಗೆ ಬಿದ್ದಿರುವಂತದ್ದು. ಇಲ್ಲಿವರೆಗೂ ಕೂಡ ಯಾವೊಬ್ಬ ಅಧಿಕಾರಿಗಳಿಗೂ ಮನವಿ ಮಾಡಿಕೊಂಡ್ರು ಸ್ಪಂದನೆ ಸಿಗ್ತಾ ಇಲ್ಲ. ಇನ್ನೊಂದು ಕಡೆ ಈ ಇಕ್ವಿಟಾಸ್ ಕಂಪನಿ ಏನಿದೆ, ಈ 15 ದಿನಗಳ ಹಿಂದಷ್ಟೇ ಬಾಣಂತಿಯನ್ನ ಹೊರಹಾಕಿ ಅಲ್ಲೂ ಕೂಡ ಮನೆಯನ್ನ ಸೀಸ್ ಮಾಡಿದ್ರು. ಈ ವೇಳೆ ರೈತ ಸಂಘಟನೆಯವರೆಲ್ಲರೂ ಕೂಡ ಮನೆಯನ್ನ ಬೀಗ ಮುರಿದು ಒಳ ಕಳಿಸುವಂತ ಕೆಲಸವನ್ನ ಮಾಡಿದ್ರು. ಸೊ ಮತ್ತೆ ಅಂತದ್ದೇ ಒಂದು ಘಟನೆಯನ್ನ ಈಗ ಬೆಳಗಾವಿ ಜಿಲ್ಲೆ ಕಿತ್ತೂರು ತಾಲೂಕಿನಲ್ಲಿ ನಡೆದಿರುವಂತದ್ದು. ಸದ್ಯ ಈಗ ಈ ಕುಟುಂಬ ಏನಿದೆ ಕಣ್ಣೀರಲ್ಲಿ ಕೈ ತೊಳಿತಾ ಇರುವಂತದ್ದು. ಬದುಕು ಕೂಡ ಆಗದ ಸ್ಥಿತಿಗೆ ಬಂದು ನಿಂತಿರುವಂತದ್ದು. ಹೀಗಾಗಿ ಸದ್ಯ ಆ ಒಂದು ಕಂಪನಿಗೆ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಈವರೆಗೂ ಕೂಡ ಬಡ್ಡಿ ಅಸಲು ಸೇರಿ ದುಪ್ಪಟ್ಟಾಗಿದೆ ಅನ್ನುವಂತ ಮಾತನ್ನು ಕೂಡ ಹೇಳ್ತಾ ಇರುವಂತದ್ದು. ಹೀಗಾಗಿ ಸದ್ಯ ಈಗ 8 ಲಕ್ಷಕ್ಕೆ ಇಷ್ಟೊಂದು ಹಣ ಹೇಗೆ ಕಟ್ಟಬೇಕನ್ನುವಂತ ಚಿಂತೆಯಲ್ಲಿ ಆ ಕುಟುಂಬ ಇರುವಂತದ್ದು. ಸದ್ಯ ಇನ್ನೊಂದು ಕಡೆ ಊಟಕ್ಕೂ ಕೂಡ ಪರದಾಡುವಂತ ಸ್ಥಿತಿ ಈಗ ಕುಟುಂಬಕ್ಕೆ ನಿರ್ಮಾಣ ಆಗಿರುವಂತದ್ದು. ರೆಹಮಾನ್, ಥ್ಯಾಂಕ್ ಯು ಸದೇವ್. ಅಂದರೆ ಹೆಚ್ಚು ಕಮ್ಮಿ 8 ಲಕ್ಷಕ್ಕೆ 9 ಲಕ್ಷ ಇವ್ರು ಕಟ್ಟಿದ್ದಾರೆ ಅಂತ ಈಗ ಹೇಳ್ತಾ ಇರೋದು. 1 ಲಕ್ಷ ಎಕ್ಸ್ಟ್ರಾನೇ ಕಟ್ಟಿದ್ದೀವಿ, ಬಟ್ ಅದು ಅದೇ ಬಡ್ಡಿ ಗಿಡ್ಡಿ ಎಲ್ಲ ಸೇರಿಸಿ ಆಗಿರುತ್ತೆ. ಬಟ್ ಇನ್ನೂ 4 ಲಕ್ಷ ಕಟ್ಟಬೇಕು ಅಂಥೇಳಿ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಅಂಥೇಳಿ ಸಂತ್ರಸ್ತರು ಈಗ ಅಳಲನ್ನು ತೊಡ್ಕೊತಾ ಇದ್ದಾರೆ.